ಇದು ಅರಿಯಾಲಿ ಟಿಕ್ಕಾ ಅಂತ ಇದು ಚಿಕನ್ 65 ನೋಡ್ತಾ ಇದ್ರಲ್ಲ, ಇಲ್ಲಿ ಬಂದು ಅವರೇ ಸರ್ವ್ ಮಾಡ್ತಾರೆ. ಇದು ಅನ್ಲಿಮಿಟೆಡ್ ಇರುತ್ತೆ. ಸೊ ಇದು ಚಿಕನ್ ಸೂಪು, ಯಥೇಚ್ಛವಾಗಿ ಇಲ್ಲಿ ಕೊತ್ತಂಬರಿ, ಟೊಮೊಟೊ, ಪೆಪ್ಪರ್ ಎಲ್ಲ ಹಾಕಿದ್ದಾರೆ. ಆಂಧ್ರ ಚಿಲ್ಲಿ ಚಿಕನ್ ಇದು ಸಹ ಅನ್ಲಿಮಿಟೆಡ್ ನೋಡ್ತಾ ಇದಾರಲ್ಲ. ಅನ್ಲಿಮಿಟೆಡ್ ಬಿರಿಯಾನಿ, ಅನ್ಲಿಮಿಟೆಡ್ ಪೀಸಸ್ ಇರುತ್ತೆ. ನಮಸ್ಕಾರ ಕರ್ನಾಟಕ, ನಾವಿವತ್ತು ಬಂದಿದ್ದೀವಿ ವೆಡ್ಡಿಂಗ್ ಬಿರಿಯಾನಿ. ಇದು ಗ್ರ್ಯಾಂಡ್ ವೆಡ್ಡಿಂಗ್ ಬಿರಿಯಾನಿ ಅಂತ. ಇದು BTM ಲೇಔಟ್ ಹತ್ರ ಇದೆ. ಏನಾದ್ರೂ ನಿಮಗೆ ವೆಡ್ಡಿಂಗ್ ಬಿರಿಯಾನಿ ತಿನ್ಬೇಕು ಅಂತ ಅನ್ಕೋತಿದ್ರೆ ಖಂಡಿತವಾಗ್ಲೂ ಇಲ್ಲಿ ಬರ್ಬೋದು, ಇಲ್ಲಿ ಟ್ರೈ ಮಾಡಬಹುದು. ಬಿಕಾಸ್ ಇಲ್ಲಿ ಅನ್ಲಿಮಿಟೆಡ್ 399 rupeesಗೆ ಇಷ್ಟೆಲ್ಲ ಐಟಮ್ ಸಿಗ್ತದೆ ಕಣ್ರಿ. ಸೊ ಬನ್ನಿ ಈಗ ನಾವು ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೇಳೋಣ. ನಾನಿವಾಗ ವೆಡ್ಡಿಂಗ್ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ. ಬಾಳೆ ಎಲೆನ ಚೇಂಜ್ ಮಾಡ್ತಾರಣ. ತಿನ್ನಕ್ಕೂ ಮುಂಚೆ ಇಲ್ಲಿ ಬಾಳೆ ಎಲೆಯಲ್ಲಿ ಸರ್ವ್ ಮಾಡ್ತಿದ್ದಾರೆ, ವಿಚ್ ಇಸ್ ಒಳ್ಳೇದು. ಯಾಕಂದ್ರೆ ಎಲ್ಲ ಕಡೆ ಬಾಳೆ ಎಲೆಯಲ್ಲಿ ಸರ್ವ್ ಮಾಡೋದು ತುಂಬಾ ಕಮ್ಮಿ. ನಮ್ಮ ಪದ್ಧತಿ ಗೊತ್ತಲ್ಲ, ಬಾಳೆ ಎಲೆನ ನೀಟಾಗಿ ತೊಳೆದು ಬಾಡೂಟಕ್ಕೆ ರೆಡಿ ಆಗೋಣ. ವೆಡ್ಡಿಂಗ್ ಬಿರಿಯಾನಿ ಫಸ್ಟ್ ಸ್ಟಾರ್ಟರ್ ಸಿಗುತ್ತೆ, ನೋಡ್ತಾ ಇರ್ಬೋದು. ಸ್ಟಾರ್ಟರ್ ಅಲ್ಲಿ ಇದು ಲೆಮನ್ ಜ್ಯೂಸ್ ಅಂತ. ಇದು ಲೆಮನ್ ಜ್ಯೂಸ್ ಸ್ವಲ್ಪ ನೋಡ್ತಿದ್ರೆ ಮಸಾಲ ಎಲ್ಲ ಇದೆ, ಸ್ವೀಟು ಮತ್ತೆ ಖಾರ ಇರುತ್ತೆ. ಸೊ ಟೇಸ್ಟ್ ಮಾಡೋಣ ಫಸ್ಟ್ ಹೇಗಿದೆ ಅಂತ ನೋಡೋಣ. ಏಲಕ್ಕಿ, ಸ್ವಲ್ಪ ಪೆಪ್ಪರ್ ಇದೆ, ಸ್ವಲ್ಪ ಸ್ವೀಟು ಖಾರ ಇದೆ. ಸ್ವೀಟ್ ಅಂಡ್ ಸ್ಪೈಸಿ ಲೆಮನ್ ಸ್ಟಾರ್ಟರ್ ಚೆನ್ನಾಗಿದೆ. ಲೆಮನ್ ಸೋಡಾ ಒಂಥರ ಇದೆ. ಅದಾದ್ಮೇಲೆ ಚಿಕನ್ ಸೂಪ್ ಇರುತ್ತೆ. ಇದು ಚಿಕನ್ ಸೂಪು ಒಂದು ಪೀಸ್ ಹಾಕಿದ್ದಾರೆ. ಯಥೇಚ್ಛವಾಗಿ ಇಲ್ಲಿ ಕೊತ್ತಂಬರಿ, ಟೊಮೊಟೊ, ಪೆಪ್ಪರ್ ಎಲ್ಲ ಹಾಕಿದ್ದಾರೆ. ಚಳಿಗಾಲದಲ್ಲಿ ತುಂಬಾ ಒಳ್ಳೆ ಸ್ಟಾರ್ಟರ್ ಇದು. ಚಿಕನ್ ಸೂಪ್ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾನೇ ಸೂಪರ್ ಆಗಿದೆ ಆಕ್ಚುಲಿ. ಚಿಕನ್ ಸೂಪ್ ಅಂತ ಅನಿಸ್ತಾ ಇಲ್ಲ ನನಗೆ, ಯಾಕಂದ್ರೆ ಇಲ್ಲಿ ಎಣ್ಣೆ ಜಿಡ್ಡು ಬಿಟ್ಕೊಂಡಿರುತ್ತಲ್ಲ ಕೋಳಿದು, ಚೆನ್ನಾಗಿ ಬೇಯಿಸಿರೋದ್ರಿಂದ ಚೆನ್ನಾಗಿದೆ. ಬಿಸಿ ಬಿಸಿ ಕುಡಿತಾ ಇದ್ರೆ ವಾವ್ ಸೂಪರ್ ಆಗಿದೆ. ಬ್ರಿಂಜಾಲ್ ಕರಿ ಕೊಟ್ಟಿದ್ದಾರೆ, ತುಂಬಾನೇ ಒಳ್ಳೆ ಡಿಲಿಷಿಯಸ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಬ್ರಿಂಜಾಲ್ ಹಾಕಿದ್ದಾರೆ. ಇಲ್ಲಿ ಸೂಪರ್ ಆಗಿರುತ್ತೆ. ಬದನೆಕಾಯಿ ಗ್ರೇವಿ, ಬ್ರಿಂಜಾಲ್ ಕರಿ, ಇದ್ರ ಜೊತೆಗೆ ಬಿರಿಯಾನಿ ಸರ್ವ್ ಮಾಡ್ತಾರೆ. ಸೂಪರ್ ಆಗುತ್ತೆ, ಟ್ರೈ ಮಾಡೋಣ. ಆಮೇಲೆ ಇಲ್ಲಿ ಕರ್ಡ್ ಕೊಟ್ಟಿದ್ದಾರೆ, ರೈತ ಇದೆ, ಬಿರಿಯಾನಿ ರೈತ ಕೂಡ ಇದೆ. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ಸ್ವೀಟ್ ಕೊಟ್ಟಿದ್ದಾರೆ, ಇದು ಬ್ರೆಡ್ ಹಲ್ವಾ ಅಂತ. ನೋಡ್ತಾ ಇರ್ಬೋದು, ಬ್ರೆಡ್ ಹಲ್ವಾ ತುಂಬಾ ಸೂಪರ್ ಆಗಿರುತ್ತೆ, ಅಂದ್ರೆ ಲೈಟ್ ಆಗಿರುತ್ತೆ. ಬ್ರೆಡ್ ಹಲ್ವಾಗಿ ಇಲ್ಲಿ ತುಪ್ಪ ಹಾಕಿದ್ದಾರೆ ಅನ್ಸುತ್ತೆ. ಸೊ ಟೇಸ್ಟ್ ಮಾಡೋಣ ಫಸ್ಟ್ ಹೇಗೆ ಅಂತ. ಅಂದ್ರೆ ಬ್ರೆಡ್ ಹಾಕಿದ್ದಾರೆ ಅಂತ ಅನ್ಸಲ್ಲ, ತುಂಬಾ ಲೈಟ್ ಆಗಿದೆ ಆಕ್ಚುಲಿ, ತುಂಬಾ ಸ್ವೀಟ್ ಆಗಿಲ್ಲ. ಲೈಕ್ ಬಾಯಲ್ಲಿ ಹಾಕಿದ ತಕ್ಷಣ ಮೆಲ್ಟ್ ಆಗ್ಬಿಡುತ್ತೆ. ಮತ್ತೆ ಏಲಕ್ಕಿ ಫ್ರೇಗ್ರೆನ್ಸ್ ಎಲ್ಲ ಗೊತ್ತಾಗ್ತಿದೆ ನೀಟಾಗಿ. ಬೆಲ್ಲ ಹಾಕಿದ್ದಾರೆ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ ಬ್ರೆಡ್ ಹಲ್ವಾ. ಏನ್ ಗುಲಾಬ್ ಜಾಮೂನ್ ತರನೇ ಇದೆ. ಇದು ಡಿಫ್ರೆಂಟ್ ಆಗಿದೆ, ಅದೇ ಫಸ್ಟ್ ಟೈಮ್ ತಿಂದಿರೋದು ನಾನು. ತುಂಬಾ ಸೂಪರ್ ಆಗಿದೆ. ಇದು ಅರಿಯಾಲಿ ಟಿಕ್ಕಾ ಅಂತ. ಇದು ಅರಿಯಾಲಿ ಟಿಕ್ಕಾ ಪ್ಲೇಸ್ ಮಾಡ್ತಾರೆ, ಹಾಕಿ ಸರ್. ಸೊ ಅರಿಯಾಲಿ ಟಿಕ್ಕಾ ಅನ್ಲಿಮಿಟೆಡ್ ಇರುತ್ತೆ ಯೂಶಲಿ. ಸೊ ಇದು ಪೆಪ್ಪರ್ ಚಿಕನ್, ಇದು ಕೂಡ ಅನ್ಲಿಮಿಟೆಡ್. ನೋಡ್ತಾ ಇರ್ಬೋದು, ಅರಿಯಾಲಿ ಟಿಕ್ಕಾ ಆಯ್ತು, ಈಗ ಪೆಪ್ಪರ್ ಚಿಕನ್. ಇದು ಚಿಕನ್ 65 ನೋಡ್ತಾ ಇದ್ರಲ್ಲ, ಇಲ್ಲಿ ಬಂದು ಅವರೇ ಸರ್ವ್ ಮಾಡ್ತಾರೆ. ಇದು ಅನ್ಲಿಮಿಟೆಡ್ ಇರುತ್ತೆ. ಆಂಧ್ರ ಚಿಲ್ಲಿ ಚಿಕನ್ ಇದು ಸಹ ಅನ್ಲಿಮಿಟೆಡ್. ನೋಡ್ತಾ ಇದಾರಲ್ಲ, ಇದು ತುಂಬಾ ಸ್ಪೈಸಿ ಇರುತ್ತೆ ಅನ್ಸುತ್ತೆ. ಗ್ರೀನ್ ಕಲರ್ ಆಗಿದೆ ನೋಡಿ. ಸೊ ವೆಡ್ಡಿಂಗ್ ಬಿರಿಯಾನಿ, ಓಕೆ. ಸೊ ಇದು ಅನ್ಲಿಮಿಟೆಡ್ ಬಿರಿಯಾನಿ, ಅನ್ಲಿಮಿಟೆಡ್ ಪೀಸಸ್ ಇರುತ್ತೆ. ನೋಡ್ತಾ ಇದ್ರಲ್ಲ, ಸರ್ವ್ ಮಾಡಿ ಸರ್. ಇಲ್ಲಿ ಅನ್ಲಿಮಿಟೆಡ್ ಇರುತ್ತೆ, ನಿಮ್ಗೆ ಬೇಕಾದಲ್ಲಿ ಅವರು ಬಂದು ಬಡಿಸ್ತಾರೆ. ದಯವಿಟ್ಟು ಫುಡ್ ನ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಎಷ್ಟು ಬೇಕಷ್ಟು ಬಡಿಸ್ಕೊಳ್ಳಿ, ಟೇಸ್ಟ್ ಮಾಡಿ. ಅನ್ಲಿಮಿಟೆಡ್ ಅಂದ ತಕ್ಷಣ ಚೆನ್ನಾಗಿ ಹಾಕ್ಸ್ಕೊಂಡು ವೇಸ್ಟ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ನೋಡ್ತಿದ್ರಲ್ಲ, ಇಷ್ಟು ಐಟಮ್ಸ್ ರೆಡಿ ಆಗಿದೆ. ಮೊದಲನೇದಾಗಿ ಅರಿಯಾಲಿ ಚಿಕನ್ ನೋಡ್ತಾ ಇರ್ಬೋದು, ಒಳ್ಳೆ ಮಸ್ತ್ ಆಗಿದೆ ಪೀಸ್ ಅಂತೂ. ಚೆನ್ನಾಗಿ ರೋಸ್ಟ್ ಮಾಡಿದ್ದಾರೆ, ಗ್ರೀನ್ ಕಲರ್ ನೋಡಿ. ಟೆಂಡರ್ ಚಿಕನ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ತುಂಬಾ ಜ್ಯೂಸಿ ಆಗಿದೆ, ಸಕ್ಕತ್ತಾಗಿದೆ. ಇದಕ್ಕೆ ಚಟ್ನಿ ಸಹ ಸಿಗುತ್ತೆ. ಒಂದು ನಿಮಿಷ ಚಟ್ನಿ ಟ್ರೈ ಮಾಡೋಣ. ಥ್ಯಾಂಕ್ ಯು ಸರ್. ಗ್ರೀನ್ ಚಟ್ನಿ ಟೇಸ್ಟ್ ಮಾಡೋಣ. ನೋಡ್ತಾ ಇದ್ರಲ್ಲ, ತುಂಬಾ ಜ್ಯೂಸಿ ಅಂಡ್ ಟೆಂಡರ್ ಚಿಕನ್, ತುಂಬಾನೇ ಸೂಪರ್ ಆಗಿದೆ. ಬನ್ನಿ ಅರಿಯಾಲಿ ಚಿಕನ್ ಟೇಸ್ಟ್ ಮಾಡೋಣ ಚಟ್ನಿ ಜೊತೆ. ಅರಿಯಾಲಿ ಚಿಕನ್ ಅಂತೂ ಸೂಪರ್ ಆಗಿದೆ ಆಕ್ಚುಲಿ. ಅಂದ್ರೆ ನಿಮ್ಗೆ ತುಂಬಾ ಸ್ಪೈಸಿ ಇರಲ್ಲ, ತುಂಬಾ ಲೈಟ್ ಆಗಿದೆ.
ಮತ್ತೆ ಚೆನ್ನಾಗಿ ರೋಸ್ಟ್ ಆಗಿರೋದ್ರಿಂದ ನೋಡಿ ನಿಮ್ಗೇನು ಆಯಿಲಿ ಅನ್ಸಲ್ಲ, ಒಳ್ಳೆ ಟೆಂಡರ್ ಚಿಕನ್ ಪೀಸು. ಅಡಿಯಲ್ಲಿ ಒಂದು ಚಟ್ನಿ ತಿಂತಾ ಇದ್ರೆ ಹಬ್ಬ ಸ್ವರ್ಗ, ಸೂಪರ್ ಕಂಡ್ರೆ. ಲೆಮನ್ ಕುಕುಂಬರ್ ಸಲಾಡ್ ಕೂಡ ಇದೆ. ಹೆಂಗ್ ನೆಕ್ಸ್ಟ್ ಈಗ ಪೆಪ್ಪರ್ ಚಿಕನ್ ನೋಡ್ತಾ ಇದ್ರಲ್ಲ, ಪೆಪ್ಪರ್ ಚಿಕನ್. ಇದು ಪೆಪ್ಪರ್ ಚಿಕನ್ ಡ್ರೈ ಆಕ್ಚುಲಿ, ತುಂಬಾ ಗ್ರೇವಿ ಏನಿಲ್ಲ, ಸೆಮಿ ಗ್ರೇವಿ ಅಂತ ಹೇಳ್ಬೋದು. ಇಲ್ಲಿ ಯಥೇಚ್ಛವಾಗಿ ಪೆಪ್ಪರ್ ಮತ್ತೆ ಚಿಲ್ಲಿ ಎಲ್ಲ ಕಾಣಿಸ್ತಾ ಇದೆ ನಿಮಗೆ ನೋಡಿ. ಪೀಸ್ ತುಂಬಾ ಟೆಂಡರ್ ಆಗಿದೆ. ಬನ್ನಿ ಪೆಪ್ಪರ್ ಚಿಕನ್ ಟ್ರೈ ಮಾಡೋಣ ಹೇಗಿದೆ ಅಂತ. ಸ್ವಲ್ಪ ಮಸಾಲೆ ತಗೊಂಡು, ತುಂಬಾ ಸ್ಪೈಸಿ ಇರುತ್ತೆ ಅನ್ಸುತ್ತೆ, ಬಟ್ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಅದೇ ಬಾಯಲ್ಲಿ ಪೆಪ್ಪರ್ ಹಾಗೆ ಸಿಗ್ತಾ ಇದೆ ಆಕ್ಚುಲಿ, ಬಟ್ ಸ್ಪೈಸಿ ಏನಿಲ್ಲ, ನೀವು ಎಷ್ಟು ಬೇಕಾದ್ರೆ ಸಾಕು ತಿನ್ಬೋದು. ಬಟ್ ಈ ಕ್ಲೈಮೇಟ್ಗೆ ತುಂಬಾ ಖಾರ ಇದ್ರೇನೆ ಒಳ್ಳೇದು ಅನ್ಸುತ್ತೆ. ಬನ್ನಿ ಈಗ ಚಿಕನ್ 65 ಟ್ರೈ ಮಾಡೋಣ ಹೇಗಿದೆ ಅಂತ. ಇದು ಲೈಕ್ ಕಬಾಬ್ ತರನೇ ಅನಿಸ್ತಾ ಇದೆ, ಚಿಕನ್ 65 ಅಂತ ಹೇಳಿದ್ದಾರೆ, ಬಟ್ ಟ್ರೈ ಮಾಡೋಣ ಬನ್ನಿ. ಸೊ ಚಿಕನ್ ಕ್ವಾಲಿಟಿ ಅಂತೂ ಇಲ್ಲಿ ಫಸ್ಟ್ ಕ್ಲಾಸ್ ಆಕ್ಚುಲಿ, ಪ್ರತಿಯೊಂದರಲ್ಲೂ ತುಂಬಾ ಟೆಂಡರ್ ಆಗಿ ತುಂಬಾ ಸಕ್ಕತ್ತಾಗಿದೆ, ಲೈಟ್ ಆಗಿರುತ್ತೆ ಅನ್ಸುತ್ತೆ. ಬನ್ನಿ ಟೇಸ್ಟ್ ಮಾಡೋಣ. ಚಿಕ್ಕ ಮಕ್ಕಳು ಆರಾಮಾಗಿ ಬಂದು ತಿನ್ಬೋದು, ಅಷ್ಟು ಸೂಪರ್ ಆಗಿದೆ. ಅಂದ್ರೆ ಯಾವ್ದು ಅಷ್ಟು ಸ್ಪೈಸಿ ಇಲ್ಲ, ಪೆಪ್ಪರ್ ಚಿಕನ್ ಸ್ವಲ್ಪ ಸ್ಪೈಸಿ ಇದ್ದೇ ಇರುತ್ತೆ ಪೆಪ್ಪರಿಂದ. ಬಟ್ ಚಿಕನ್ 65 ಸಹ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಪೀಸ್ ಕೊಟ್ಟಿದ್ದಾರೆ, ಅನ್ಲಿಮಿಟೆಡ್. ಸೂಪರ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. 3 ಸ್ಟಾರ್ಟರ್ನು, ಹರಿಯಾಲಿ ಚಿಕನ್ನು, ಚಿಕನ್ 65 ಮತ್ತೆ ಪೆಪ್ಪರ್ ಚಿಕನ್ ತುಂಬಾ ಸೂಪರ್ ಆಗಿದೆ. ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ. ಆ್ಯಂಡ್ ಇಲ್ಲಿ ಚಿಕನ್ ಸ್ಟಾರ್ಟರ್ ಬಂದ್ಬಿಟ್ಟು ಡೈಲಿ ವೇರಿ ಆಗುತ್ತೆ. ಸೊ ಇವತ್ತು ಚಿಕನ್ 65 ಇದೆ, ಬಟ್ ದಿನಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಇದು ಚಿಲ್ಲಿ ಚಿಕನ್ ಕಾಣಿಸ್ತಿದೆಯಾ ನಿಮಗೆ? ಚಿಲ್ಲಿ ಇಲ್ಲಿ. ಸೊ ಚಿಲ್ಲಿ ಚಿಕನ್ ಇದು ಯಥೇಚ್ಛವಾಗಿ ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ. ಗ್ರೀನ್ ಗ್ರೇವಿ ಆಸ್ ಯೂಶುವಲ್ ಖಾರ ಇರುತ್ತೆ ಅಂತ ಅನ್ಕೋತಾ ಇದ್ದೀನಿ, ಬಟ್ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಚಿಕನ್ ಕ್ವಾಲಿಟಿ ಅಗೇನ್ ಸೂಪರ್ ಇದೆ ಚಿಕನ್ ಕ್ವಾಲಿಟಿ. ಒಂದು ಚಿಲ್ಲಿ ಚಿಕನ್ ಅಲ್ಲಿ ಲೈಕ್ ಕೊತ್ತಂಬರಿ ಎಲ್ಲ ಹಾಕಿದ್ದಾರೆ ಅನ್ಸುತ್ತೆ, ಅದು ಘಮ ಸಿಗ್ತಾ ಇದೆ. ಚಿಲ್ಲಿ ಸಿಗ್ತಾನೆ ಇದು ಆಬ್ವಿಯಸ್ಲಿ, ಬಟ್ ಇದು ಲೈಟ್ ಆಗಿದೆ. ಇದು ಆಕ್ಚುಲಿ ಸ್ಪೈಸಿ ಅನಿಸ್ತಲ್ಲ ನನಗೆ, ತುಂಬಾನೇ ಚೆನ್ನಾಗಿದೆ. ಮತ್ತೆ ಇಲ್ಲಿ ಒಂದು ಬಾಯ್ಲ್ಡ್ ಎಗ್ ಸಹ ಕೊಡ್ತಾರೆ ಬಿರಿಯಾನಿಗೆ. ಈಗ ಬಾಯ್ಲ್ಡ್ ಎಗ್ ಬಿಸಿ ಬಿಸಿ. ಚಿಲ್ಲಿ ಚಿಕನ್ ನೋಡ್ತಾ ಇದ್ರಲ್ಲ, ಸುಮ್ಮನೆ ಸೂಪರ್ ಆಗಿದೆ ಚಿಲ್ಲಿ ಚಿಕನ್. ಇದು ಅಷ್ಟೇ ಪೀಸಸ್ ನೋಡಿ, ಒಂದೊಂದು ಎಷ್ಟು ಟೆಂಡರ್ ಆಗಿ ಜ್ಯೂಸ್ ಆಗಿದೆ. ಚಿಕನ್ ಅಂತೂ ಅಲ್ಟಿಮೇಟ್ ಕಂಡ್ರಿ ಇಲ್ಲಿ. ನನಗಂತೂ ಇದಾಗೋದೆ ಟೇಸ್ಟ್ಗೆ. ಅಮೇಝಿಂಗ್. ಈಗ ನಮ್ಮ ಮೇನ್ ಡಿಶ್ ಆಕ್ಚುಲಿ ವೆಡ್ಡಿಂಗ್ ಬಿರಿಯಾನಿ. ಇದು ಕೂಡ ಅನ್ಲಿಮಿಟೆಡ್, ನಿಮಗೆ ಪೀಸಸ್ ಸಹ ಅನ್ಲಿಮಿಟೆಡ್. ಕೆಲವೊಂದು ಕಡೆ ಇಲ್ಲಿ ಅನ್ಲಿಮಿಟೆಡ್ ಅಂತ ಹೇಳ್ತಾರೆ, ಪೀಸಸ್ ಬರಲ್ಲ, ಬಟ್ ರೈಸ್ ಇರುತ್ತೆ. ಬಟ್ ಇಲ್ಲಿ ಅನ್ಲಿಮಿಟೆಡ್ ಪೀಸಸ್, ಅನ್ಲಿಮಿಟೆಡ್ ರೈಸ್ ಇರುತ್ತೆ. ಹೇಗಿದೆ ಒಂದು ವೆಡ್ಡಿಂಗ್ ಬಿರಿಯಾನಿ ಟ್ರೈ ಮಾಡೋಣ, ಬಿಕಾಸ್ ದಿಸ್ ಇಸ್ ದಿ ಮೋಸ್ಟ್ ಅವೇಟೆಡ್ ಡೈಸ್ ನಾನು ಟ್ರೈ ಮಾಡಬೇಕು ಅಂತ ಬಂದಿದ್ದೀನಿ. ವೆಡ್ಡಿಂಗ್ ಬಿರಿಯಾನಿ ಹೇಗಿರುತ್ತೆ, ಗ್ರ್ಯಾಂಡ್ ವೆಡ್ಡಿಂಗ್ ಬಿರಿಯಾನಿ ಟ್ರೈ ಮಾಡೋಣ. ಸೊ ಸ್ವಲ್ಪ ಇದನ್ನ ಹಾಕೊಂಡು ಟೇಸ್ಟ್ ಟ್ರೈ ಮಾಡೋಣ. ಫಸ್ಟ್ ಬಿರಿಯಾನಿ ಮಾತ್ರ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಬಿರಿಯಾನಿ ಆಕ್ಚುಲಿ ತುಂಬಾ ಲೈಟ್ ಆಗಿದೆ, ಅಂದ್ರೆ ತುಂಬಾ ಮಸಾಲೆ ಅನ್ನಿಸ್ತಾ ಇಲ್ಲ. ನೋಡ್ತಾ ಇದ್ರೆ ಲುಕ್ಕಲ್ಲೇ ಹೇಳ್ಬಿಡ್ಬೋದು ಇಲ್ಲಿ ಮಸಾಲೆ ಜಾಸ್ತಿ ಇಲ್ಲ ಅಂತ, ಬಟ್ ತುಂಬಾ ಮೈಲ್ಡ್ ಆಗಿದೆ. ಅಂದ್ರೆ ಬಿರಿಯಾನಿ ಫ್ಲೇವರ್ಫುಲ್ ಆಗಿದೆ. ಲೈಕ್ ಬ್ರಿಂಜಾಲ್ ಗ್ರೇವಿ ಜೊತೆ ಹೇಗಿದೆ ಟ್ರೈ ಮಾಡ್ಬೇಕು ಅಷ್ಟು, ಬಟ್ ತುಂಬಾನೇ ಚೆನ್ನಾಗಿದೆ ಲೈಟ್ ಆಗಿ. ವೆಡ್ಡಿಂಗ್ ಗಳಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸೇಮ್ ಬಿರಿಯಾನಿ ಕಂಡ್ರೆ ಆಕ್ಚುಲಿ ಅದೇ ತರ ಇದೆ, ಅಲ್ಟಿಮೇಟ್. ಈಗ ಬ್ರಿಂಜಾಲ್ ಗ್ರೇವಿ ಜೊತೆ ಟ್ರೈ ಮಾಡೋಣ. ಹಾಕೊಂಡಿದ್ದೀನಿ ಸ್ವಲ್ಪ. ಬ್ರಿಂಜಾಲ್ ಗ್ರೇವಿ ಜೊತೆ ಅಂತೂ ಈ ಬಿರಿಯಾನಿ ಮಸ್ತ್ ಕಾಂಬಿನೇಷನ್. ಚಿಕನ್ ಕ್ವಾಲಿಟಿ ಸಹ ತುಂಬಾನೇ ಸೂಪರ್ ಆಗಿದೆ. ಲೈಕ್ ಬ್ರಿಂಜಾಲ್ ಗ್ರೇವಿ ಜೊತೆ ತಿಂತಾನೆ ಇರ್ಬೇಕು ಅನ್ಸುತ್ತೆ, ಯಾಕಂದ್ರೆ ಅಷ್ಟು ನಿಮ್ಗೆ ಹೊಟ್ಟೆ ತುಂಬಲ್ಲ. ನಿಮಗೆ ಕೆಲವೊಂದು ಸೋಡಾ ಹಾಕ್ಬಿಟ್ಟಿರ್ತಾರೆ, ಬಟ್ ಇಲ್ಲಿ ಸೋಡಾ ಸಹ ಇಲ್ಲ ಅನ್ಸುತ್ತೆ, ಬಟ್ ತುಂಬಾ ಚೆನ್ನಾಗಿದೆ. ಗ್ರ್ಯಾಂಡ್ ವೆಡ್ಡಿಂಗ್ ಬಿರಿಯಾನಿಯಲ್ಲಿ ವೆಡ್ಡಿಂಗ್ ಬಿರಿಯಾನಿ ಪೀಸಸ್ ನೋಡಿ, ಬೋನ್ಲೆಸ್ ಚಿಕನ್ ಇದೆ, ಬೋನ್ ಚಿಕನ್ ಇದೆ, ಎಲ್ಲ ಹಾಕ್ತಾರೆ. ಪೀಸಸ್ ಅಂತೂ ತುಂಬಾ ಸೂಪರ್ ಆಗಿದೆ. ಬಟ್ ರೈತದಲ್ಲಿ ಟ್ರೈ ಮಾಡಿಲ್ಲ ಇದುವರೆಗೂ. ಬಟ್ ಯೂಶಲಿ ರೈತ ಜೊತೆ ಬಿರಿಯಾನಿ ಟ್ರೈ ಮಾಡೋದಕ್ಕಿಂತ ಬಿರಿಯಾನಿ ಹಂಗೆ ತಿಂದ್ರೆ ಸೂಪರು. ಬಟ್ ರೈತನ್ನು ಟ್ರೈ ಮಾಡೋಣ ನಾವು. ಆದ್ರೂ ಚಿಕನ್ ಬಿರಿಯಾನಿನ ರೈತ ಜೊತೆ ತಿನ್ನೋದಕ್ಕಿಂತ ಹಂಗೆ ತಿನ್ನೋದು ಸೂಪರು, ಅಥವಾ ಬ್ರಿಂಜಾಲ್ ಕರಿ ತಿನ್ನೋದ್ರಿಂದ ಸೂಪರು. ಬಟ್ ನನಗಿಲ್ಲಿ ಲೈಟ್ ಅನಿಸ್ತಾ ಇದೆ, ಚೆನ್ನಾಗಿದೆ. ಅಂಡ್ ಬಿರಿಯಾನಿ ಪೀಸಸ್ ಅನ್ಲಿಮಿಟೆಡ್ ಇಂದ
ಫ್ರೆಂಡ್ಸ್ ಫ್ಯಾಮಿಲಿ ಬಂದಾಗ ಖಂಡಿತ ಅನ್ಲಿಮಿಟೆಡ್ ಬ್ಯಾಟಿಂಗ್ ಮಾಡ್ಬೋದು ನೀವು. ತುಂಬಾನೇ ಸೂಪರ್ ಆಗಿರುತ್ತೆ. ಬಂದಾಗ ಮಿಸ್ ಮಾಡಲೇಬೇಡಿ. ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ನೋಡಿ ಬಿರಿಯಾನಿ ಪೀಸ್ಗಳು ನೋಡಿ, ಕಣ್ಣು ಮುಚ್ಕೊಂಡು 1 kg ತಿನ್ಬೋದು ಚಿಕನ್ ನೀವುಗಳು. ಆ ಥರ ಇದೆ ಪೀಸ್ಗಳೆಲ್ಲ ಕ್ವಾಲಿಟಿ. ವೆಡ್ಡಿಂಗ್ ಬಿರಿಯಾನಿ ಕಾನ್ಸೆಪ್ಟ್ ಆ್ಯಕ್ಚುಲಿ. ಸೊ ಗ್ರ್ಯಾಂಡ್ ವೆಡ್ಡಿಂಗ್ ಬಿರಿಯಾನಿ ಇರೋದು BTM ಲೇಟ್ ಹತ್ರ. ಸೊ BTM ಲೇಟ್ ಹತ್ರ ಬಂದಾಗ ಖಂಡಿತ ಟ್ರೈ ಮಾಡಿ. ನಿಮಗೆ ಡಿಸ್ಕ್ರಿಪ್ಷನ್ ಲೊಕೇಶನ್ ಸಹ ಹಾಕಿರ್ತೀವಿ ಮ್ಯಾಪಲ್ಲಿ. ಬಂದು ಟ್ರೈ ಮಾಡಿ. ಖಂಡಿತ ಸೂಪರ್ ಆಗಿದೆ. 399 rupees ಅನ್ಲಿಮಿಟೆಡ್ 399ಗೆ ಇಷ್ಟೊಂದು ವೆರೈಟಿ ಕೊಡ್ತಿರೋದು ಸೂಪರ್ ವರ್ತ್ ಕಂಟ್ರಿ ಆ್ಯಕ್ಚುಲಿ. ಸೊ ನೀವೇನಾದ್ರು ವೆಡ್ಡಿಂಗ್ ಬಿರಿಯಾನಿ ಟ್ರೈ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ವೆಡ್ಡಿಂಗ್ ಹೋಗಕ್ಕಾಗ್ತಿಲ್ವಾ, ಮಿಸ್ ಮಾಡ್ಕೊಬೇಡಿ. ಇಲ್ಲಿ ಬನ್ನಿ, ಟ್ರೈ ಮಾಡಿ. ತುಂಬ ವೆರೈಟಿ ಆಫ್ ಡಿಶಸ್ ಇದೆ. ನೀವೇ ತಿಂದು ಹೇಳ್ತೀರಾ ವೆಡ್ಡಿಂಗ್ಗಿಂತ ಈ ವೆಡ್ಡಿಂಗ್ ಬಿರಿಯಾನಿನೇ ಸೂಪರ್ ಅಂತ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಲೊಕೇಶನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಖಂಡಿತವಾಗ್ಲೂ ಈ ಕಡೆ ಬಂದಾಗ ಟ್ರೈ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬನ್ನಿ. ಒಳ್ಳೆ ಟ್ರೀಟ್ ಆ್ಯಕ್ಚುಲಿ. ಒಳ್ಳೆ ತುಂಬ ತಿನ್ಕೊಂಡು ಹೋಗ್ಬೋದು. 399 rupees ಅನ್ಲಿಮಿಟೆಡ್ ವೆಡ್ಡಿಂಗ್ ಬಿರಿಯಾನಿ. ಫೈನಲ್ ಆಗಿ ಐಸ್ ಕ್ರೀಮ್ ಜೊತೆ ನಾವು ಎಂಡ್ ಮಾಡ್ತಿದ್ದೀವಿ ನಮ್ಮ ಕಾಂಬೋನ. ಸೊ ನೋಡ್ತಿದ್ದೀರಲ್ಲ, ಬೇಡ ಸಹ ಕೊಟ್ಟಿದ್ದಾರೆ. ಸೊ ಫೈನಲಿ ನಾವು ಐಸ್ ಕ್ರೀಮ್ ಮತ್ತೆ ಬೇಡ ಎಂಡ್ ಮಾಡ್ತಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ರೀತಿ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.